ಸೊ ಒಟ್ಟಾರೆಯಾಗಿ ಇದು ಮೇಲ್ನೋಟಕ್ಕೆ ಈ ತರ ಕಾಣಿಸ್ತಾ ಇರೋದ್ರಿಂದ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಜೊತೆಗೆ ಬಿಜೆಪಿಯವರ ಬಣ್ಣ ಕೂಡ ಬಯಲಾಗಬೇಕು. ಯಾರು ಇವರಿಗೆ ಬೆನ್ನಿಗೆ ನಿಂತಿದ್ದಾರೆ, ಸಿಟಿ ರವಿ ಅಂತವರು, ಆರ್ ಅಶೋಕ್ ಅವರು ಹೇಳಿಕೆ ಕೊಡಬೇಕು. ಮೊನ್ನೆ ಕುಮಾರಸ್ವಾಮಿ ಅವರು ಬೆನ್ನಿಗೆ ನಿಂತಿದ್ದಾರೆ. ಇವರೆಲ್ಲರೂ ನಿಂತಿರೋರೆಲ್ಲರೂ ಇದರ ಬಗ್ಗೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದು, ಇವರಿಂದ ನಿಂತ್ಕೊಂಡು ಅವರೇ ಬೆಂಬಲ ಕೊಡ್ತಾ ಇದಾರ ಈ ರೀತಿ ಮಾಡಿ ಕಾಂಗ್ರೆಸ್ ಅವ್ರ ಮೇಲೆ, ಅದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ. ನೋಡಿ, ಸಮುದಾಯ ಈಗ ಸ್ವಲ್ಪ ಒಕ್ಕಲಿಗ ಸಮುದಾಯವನ್ನ ಮತ್ತು ದಲಿತ ಸಮುದಾಯವನ್ನ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದ್ದು. ಇದು ಸಮುದಾಯದ ಸ್ವಾಮೀಜಿಗಳು ಇದರ ನೇತೃತ್ವವನ್ನು ವಹಿಸಬೇಕು. ಯಾಕಂತ ಅಂದ್ರೆ ಇನ್ಮೇಲೆ ಇಲ್ಲ ಅಂತ ಅಂದ್ರೆ ದಾರಿಲಿ ಹೋಗೋರೆಲ್ಲ ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಯಾರ ಮೇಲೆ ಈ ಮಾತುಗಳೇ ನಾವು ಕೇಳಿಲ್ಲ. ನಮ್ಮ ಲೈಫ್ ಟೈಮ್ ಅಲ್ಲಂತೂ ಈ ತರದ ಪದ ಬಳಕೆಗಳನ್ನ ನಾವು ಕೇಳೇ ಇಲ್ಲ. ನೀವಿಂಥ ಪದಗಳನ್ನ ಕೇಳಿದಿರೋ ಏನೋ ಗೊತ್ತಿಲ್ಲ. ಅದು ಬಿಜೆಪಿಯವರು JDS ಅವರು ಅದನ್ನ ಸಮರ್ಥನೆ ಮಾಡ್ಕೋತಾರೆ ಅಂತ ಅಂದ್ರೆ ಸೊ ನಾವ್ ಯಾರಿಗೆ ಹೇಳ್ಬೇಕು? ಸ್ವಾಮೀಜಿಗಳ ನೇತೃತ್ವ ವಹಿಸ್ಲಿ, ನಾವು ಅದಕ್ಕೆ ಒಂದು ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ನಾವು ಇವತ್ತು ದಲಿತ ಸ್ವಾಮೀಜಿಗಳು ಮತ್ತು ಒಕ್ಕಲಿಗ ಸಮುದಾಯ ಸ್ವಾಮೀಜಿಗಳು ಇದರ ನೇತೃತ್ವವನ್ನು ವಹಿಸಿಕೊಂಡು ಇದನ್ನ ಇಲ್ಲ ಅಂತ ಅಂದ್ರೆ ಯಾರೋ ದಾರಿಲಿ ಬರೋರೆಲ್ಲ ಇದನ್ನ ಬಳಸ್ಕೊಳ್ತಾ ಹೋಗ್ತಾರೆ. ನಾವು ಉತ್ತರ ಪ್ರದೇಶದಲ್ಲೋ ಬೇರೆ ರಾಜ್ಯಗಳಲ್ಲಿ ನಾವೇನಿಲ್ಲ, ನಾವು ನಾಗರಿಕ ಸಮಾಜದಲ್ಲಿ ಕರ್ನಾಟಕದಲ್ಲಿದ್ದೀವಿ. ಈ ತರದ ಪದಗಳನ್ನ ನಾವು ಕೇಳೇ ಇಲ್ಲ. ಸುಮಾರು 30-35 ವರ್ಷದಿಂದ ಈ ತರದ ಯಾವುದೇ ವಾತಾವರಣಗಳನ್ನ ನಾವು ಕಂಡಿಲ್ಲ. ಅದರಲ್ಲೂ ಒಬ್ಬ ಜನಪ್ರತಿನಿಧಿ, ಒಬ್ಬ ಮಂತ್ರಿ ಆಗಿದ್ದಂಥವ್ರು, ಬಿಜೆಪಿಯ ನಾಯಕರು ಈ ರೀತಿಯಾಗಿ ಮಾಡೋದನ್ನ ಬೆಂಬಲಿಸ್ತಾ ಇದ್ದಾರೆ ಅಂತ ಅಂದ್ರೆ ಇದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕಾಗ್ತದೆ, ಜನಜಾಗೃತಿಯನ್ನ ಮೂಡಿಸಬೇಕಾಗ್ತದೆ. ನೀವು ಮಾಧ್ಯಮದವ್ರ ಹತ್ರ ನಿಮ್ಮ ಹತ್ರ ದಾಖಲೆಗಳಿದೆ ಏನೇನ್ ಮಾಡಿದ್ದಾರೆ ಅಂತ. ಸ್ವಲ್ಪ ಬೇರೆಯವ್ರದನ್ನ ಹೆಂಗೆ ರಿವೈವ್ ಮಾಡ್ತೀರಾ ಹಂಗೆ ಇದನ್ನು ರಿವೈವ್ ಮಾಡಿ. ನೀವು ಮಾಡೋದಿಲ್ವಲ್ಲ, ನೀವು ಮಾಡ್ಬೇಕಲ್ವಾ? ನಿಮ್ದು ಕಳ್ಕಳಿ ಇದೆಯಲ್ವಾ? ಅದು ನಾನು ಈ ವಿಚಾರ ಪರ್ಟಿಕ್ಯುಲರ್ ಅದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಾರೆ ಏನು ಈ ಪ್ರಕರಣ ಇದೆ, ಯಾವ ಆಯಾಮದಲ್ಲಿ ಹೋಗುತ್ತೆ ನನಗೆ ಗೊತ್ತಿಲ್ಲ. ನಾನು ಸಂಪೂರ್ಣವಾಗಿ ಅದನ್ನು ಕೇಳಕ್ಕೂ ನನ್ನ ಕೈಯಲ್ಲಿ ಆಗಲಿಲ್ಲ. ನಿಜ ಹೇಳಬೇಕು ಅಂತ ಅಂದ್ರೆ ನಾನು ಇನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಯ್ತಾ ಇಲ್ಲ. ಯಾತಕ್ಕೆ ನಾವು ಸಮಾಜದಲ್ಲಿ ಹಿಂಗೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೋ ಬಂದು ವೈರಿಗಳನ್ನ ಎದುರಾಳಿಗಳನ್ನ ಬೇರೆ ರೀತಿಯಲ್ಲಿ ಮಾತಾಡೋಣ, ಮನುಷ್ಯಣ. ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ.